ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ. ಇವತ್ತಿನ ಟಾಪಿಕ್ ಹೆಸರು ಆಯಿಲ್ ಆ್ಯಂಡ್ ಹಾರ್ಟ್ ಡಿಸೀಸಸ್ ಮೇಲೆ ನಾನು ಮಾತನಾಡ್ತೀನಿ ಮಿತ್ರ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿ ಹಾರ್ಟ್ ಅಟ್ಯಾಕ್ಸ್ ಮೇಲೆ ನೀವು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ನೋಡಿಬಿಟ್ಟು ನಮಗೂ ಕೂಡ ಆ್ಯನ್ಸೈಟಿ, ಪ್ಯಾನಿಕ್ಸು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನಮಗೂ ಆಗುತ್ತೇನೋ ಅನ್ನುವಂಥ ಒಂದು ಭಯ ಶುರುವಾಗಿದೆ. ದಿಗಿಲಾಗುತ್ತೆ, ಬುಗುಲಾಗುತ್ತೆ. ಆ ಕಾರಣಕ್ಕೆ ತುಂಬ ಜನ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೆಂಗೆ ಮುಂದೆ, ಯಾಕೆ ಆಗ್ತಾ ಇದೆ, ಇದೆಲ್ಲ ಆರೋಪ ಕೆಲವರು ವ್ಯಾಕ್ಸಿನ್ ಮೇಲೆ ಹಾಕ್ತಾರೆ, ಕೆಲವರು ಲೈಫ್ ಸ್ಟೈಲ್ ಮೇಲೆ ಹಾಕ್ತಾರೆ, ಆಯಿಲಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾವುದು ನಂಬಬೇಕು, ಯಾವುದು ಬಿಡಬೇಕು, ಸಂಪೂರ್ಣವಾಗಿ ಪಾಪ್ಯುಲೇಷನ್ ಕಂಪ್ಲೀಟ್ ಕನ್ಫ್ಯೂಷನ್ನಲ್ಲಿ ಇರುತ್ತೆ ಮಿತ್ರ. ಬಟ್ ಈ ರೀತಿಯಾದ ಸಮಸ್ಯೆಗಳಾಗಲಿಕ್ಕೆ ಒಂದೇ ಒಂದು ಫ್ಯಾಕ್ಟ್ರು ಕಾರಣೀಕರ್ತ ಇರೋದಿಲ್ಲ ಮಿತ್ರ. ಅದು ವ್ಯಾಕ್ಸಿನ್ ಇದೆಯೋ ಅಲ್ಲೋ ಅಂತ ಯಾವುದೂ ನಮ್ಮ ಮುಂದೆ ನಿಖರವಾದ ಎವಿಡೆನ್ಸ್ ಇಲ್ಲ. ಬಟ್ ಫುಡ್ ಸ್ಟೈಲು, ಲೈಫ್ ಸ್ಟೈಲನ್ನು ನಾವು ತಾಳೆ ಹಾಕಿ ನೋಡಿದಾಗ, ಈಗ ನೋಡಿದಾಗ ಬಹಳಷ್ಟು ವ್ಯತ್ಯಾಸ ನಮಗೆ ನೋಡಲಿಕ್ಕೆ ಸಿಗ್ತದೆ. ಒಂದು 30 ಇಯರ್ಸ್ ಬ್ಯಾಕ್, 40 ಇಯರ್ಸ್ ಬ್ಯಾಕು ನಿಮಗೆ ರಸ್ತೆ ಮೇಲೆ ಒಂದು ಕಡೆ ಸ್ಟ್ರೀಟ್ ಫುಡ್ಡು, ಒಂದು ಮಿರ್ಚಿ ಬಜಿ, ವಡಾಪಾವು ಎಲ್ಲೋ ಒಂದು ಭಾಳ ವಿರಳವಾಗಿ ಕಾಣಿಸ್ತಾ ಇತ್ತು, ಸಿಗ್ತಿತ್ತು. ಈಗ ಪ್ರತಿ 10 ಹೆಜ್ಜೆಗೆ ಒಬ್ಬ ಪಾನಿಪುರಿ ಮಾರ್ತಾನೆ, ಪ್ರತಿ 10 ಹೆಜ್ಜೆಗೆ ಚೈನೀಸ್ ಫುಡ್ ಸ್ಟಾಲ್ ಇರುತ್ತೆ. ಮಿರ್ಚಿ ಬಜಿ, ಪೂರಿ, ಚೋಲೆ ಭಟೂರೆ, ವಡಾಪಾವ್ ಇದೆಲ್ಲವೂ ಕೂಡ ನೀವು ಸಾಯಂಕಾಲದ ಹೊತ್ತು ಒಂದು ಸಿಟಿ ಮಾರ್ಕೆಟ್ ರೌಂಡ್ ಹಾಕಕ್ಕೆ ಹೋದರೆ ನಿಮಗೆ ಎಲ್ಲಿ ನೋಡಿದ್ರಲ್ಲಿ ಎಣ್ಣೆಯ ವಾಸನೆ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಮಿತ್ರ. ಏನಾಗುತ್ತೆ, ಆಯಿಲಿಂದ ಆಗ್ತಾ ಇದೆಯಾ ಅನ್ನೋದು ಮಾತ್ರ ಈ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಮಿತ್ರ. ಆಯಿಲ್ ಅಂತ ಬಂದಾಗ ಕುಸುಬಿ ಎಣ್ಣೆ ಅಂದರೆ ಪಾಮೊಲಿನ್, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಗ್ರೌಂಡ್ನಟ್ ಆಯಿಲು, ಇವೆಲ್ಲ ಏನಿದೆ ಇನ್ ಜನರಲ್ ಆಗಿ ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳಲ್ಲಿ. ಅದರಲ್ಲಿಯೂ ಮೋಸ್ಟ್ ಇಂಪಾರ್ಟೆಂಟ್ ಪಾಮೊಲಿನ್ ಮತ್ತು ಗ್ರೌಂಡ್ನಟ್ ಆಯಿಲ್ ಏನಿದೆ ಭಾಳ ಅಡುಗೆಗೆ ನಾವು ಯೂಸ್ ಮಾಡ್ತೀವಿ. ಕೆಲವು ದಕ್ಷಿಣ ಕನ್ನಡ ಮತ್ತು ಕೇರಳ ಸೈಡ್ ಹೋದರೆ ಕೊಬ್ಬರಿ ಎಣ್ಣೆಯು ಕೂಡ ಯೂಸ್ ಮಾಡ್ತೀವಿ. ಜನ ಯಾವ ಎಣ್ಣೆ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಸರ್ಚ್ ಮಾಡ್ತಾರೆ. ಬಟ್ ಜನರಿಗೆ ಗೊತ್ತಿಲ್ಲ, ಎಲ್ಲ ಸಿಗುವ ಎಣ್ಣೆಗಳು ಆರೋಗ್ಯಕ್ಕೆ ಒಳ್ಳೆಯದೇ. ಯಾವುದೇ ಎಣ್ಣೆ ತೊಗೊಳ್ಳಿ, ಸಾಸಿವೆ ಎಣ್ಣೆ ತೊಗೊಳ್ಳಿ, ಎಳ್ಳೆಣ್ಣೆ ತೊಗೊಳ್ಳಿ, ಕುಸುಬಿ ಎಣ್ಣೆ ತೊಗೊಳ್ಳಿ, ಗ್ರೌಂಡ್ನಟ್ ಆಯಿಲ್ ತೊಗೊಳ್ಳಿ, ಕೊಬ್ಬರಿ ಎಣ್ಣೆ ತೊಗೊಳ್ಳಿ, 100% ಸೇಫ್ ಆ್ಯಂಡ್ 100% ನ್ಯಾಚುರಲ್ ಮಿತ್ರ. ಗಾಣದ ಎಣ್ಣೆಯೂ ಕೂಡ ತೊಗೊಳ್ಳಿ, 100% ಸೇಫ್ ಆ್ಯಂಡ್ ನ್ಯಾಚುರಲ್. ಯಾವುದೇ ಎಣ್ಣೆ ತೊಗೊಳ್ಳಿ ಜಗತ್ತಲ್ಲಿ 100% ಸೇಫ್ ಆ್ಯಂಡ್ ನ್ಯಾಚುರಲ್. ಏನು ಸರ್ ನೀವು 100% ಸೇಫ್ ಅಂತೀರಾ, ನ್ಯಾಚುರಲ್ ಅಂತೀರಾ, ಮತ್ತು ಎಣ್ಣೆಯಿಂದನೇ ಹಾರ್ಟ್ ಅಟ್ಯಾಕ್? ಹೌದು, ಆಗ್ತಾಯಿದೆ, ಅದನ್ನು ಕೂಡ ನಾನು ಒಪ್ಕೋತೀನಿ. ಹಾಗಾದರೆ ಮಿಸ್ಟೇಕ್ ಎಲ್ಲಿ ಆಗ್ತಾಯಿದೆ ಫಸ್ಟ್ ತಿಳ್ಕೊಳ್ಳಿ ನೀವು. ಆಯಿಲ್ ಕೆಟ್ಟದ್ದಲ್ಲ, ಆಯಿಲು ಯಾವತ್ತೂ ಕೆಟ್ಟದ್ದಲ್ಲ ಮಿತ್ರ. ನೀವು ಆಯುರ್ವೇದಿಕ್ ಪಂಚಕರ್ಮ ಥೆರಪೀಸ್ ಅಥವಾ ಟ್ರೀಟ್ಮೆಂಟ್ಸಿಗೆ ಹೋದರೆ ಆಯಿಲ್ ಇಲ್ಲದೇ ಪಂಚಕರ್ಮನೇ ಮಾಡೋದಿಲ್ಲ. ಕುಡಿಸ್ತಾರೆ 100 ml, 200 ml, 300 ml, 400 ml ವರೆಗೂ ಕುಡಿಸ್ತಾರೆ. ಅದಾದ ಮೇಲೇ ಪಂಚಕರ್ಮ ಸ್ಟಾರ್ಟ್ ಆಗುತ್ತೆ. ಆಯಿಲ್ ಯಾವತ್ತೂ ಒಳ್ಳೆಯದು, ಆಯಿಲ್ ಯಾವತ್ತೂ ಕೆಟ್ಟದ್ದಲ್ಲ. ಪ್ರಾಬ್ಲಮ್ ಈಸ್ ಮೆಥಡ್ ಆಫ್ ಯೂಸೇಜ್. ಇಲ್ಲೇನಾಗುತ್ತೆ, ಆಯಿಲ್ ಏನಿದೆ ಇಂತಿಷ್ಟು ಡಿಗ್ರಿಯಲ್ಲಿ ಅದು ಬಾಯ್ಲ್ ಆದಾಗ 200 ಡಿಗ್ರಿ, 250 ಡಿಗ್ರಿ, 300 ಡಿಗ್ರಿವರೆಗೂ ಕೂಡ ಡೀಪ್ ಫ್ರೈ ಮಾಡುವಂಥ ಐಟಮ್ಸ್ ನೀವು ಬೇಕಾದರೆ ಅದು ಹೆವಿಲಿ ಸೂಪರಾಗಿ ಬಾಯ್ಲ್ ಆಗಬೇಕಾಗುತ್ತೆ. ಅಪ್ ಟು 200 ಡಿಗ್ರಿ, 250 ಡಿಗ್ರಿವರೆಗೂ ಕೂಡ ಹೋಗುತ್ತೆ ಅದು. ಅದಾಗಲೇ ಸಂಡಿಗೆ, ಮಿರ್ಚಿ ಬಜ್ಜಿ, ವಡಾ, ಪೂರಿ ಇವೆಲ್ಲವೂ ಕೂಡ ಡೀಪ್ ಫ್ರೈಯಲ್ಲಿ ಆಗುತ್ತೆ. ಗೋಬಿ ಮಂಚೂರಿ ಯಾವುದು ಕೂಡ ಓನ್ಲಿ ಸುಮ್ಮನೆ ಒಂದು ಚಮಚ ಎಣ್ಣೆ ಹಾಕಿ ಮಾಡ್ತೀನಿ ಅಂದರೆ ಬರೋದಿಲ್ಲ ಮಿತ್ರ. ಯಾವಾಗ ಎಣ್ಣೆ ಡೀಪ್ ಫ್ರೈ ಆಗುತ್ತೆ ಆಗ 3 ಥರದ್ದು ಕೆಮಿಕಲ್ ಪ್ರೋಸೆಸ್ಸಲ್ಲಿ ಒಳಗೋಗುತ್ತೆ ಅದು. ಒಂದು ಹೈಡ್ರೋಲೈಸಿಸ್, ಎರಡನೇದು ಆಕ್ಸಿಡೇಷನ್, ಮೂರನೇದು ಪಾಲಿಮರೈಸೇಷನ್. ಎಣ್ಣೆ ಇಂತಿಷ್ಟು ಡಿಗ್ರಿಯಲ್ಲಿ ಹೀಟ್ ಆದಾಗ ಅದ್ರ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಮಿತ್ರ. ಆ 3 ರಿಯಾಕ್ಷನ್ನಿಂದ ಆ ಎಣ್ಣೆ ವಿಷ ಆಗಲಿಕ್ಕೆ ಶುರು ಮಾಡುತ್ತೆ. ಎಣ್ಣೆಯಲ್ಲಿ ಫ್ಯಾಟಿ ಆ್ಯಸಿಡ್ಸು ರಿಲೀಸ್ ಆಗುತ್ತೆ. ಎಣ್ಣೆ ಒಳಗಡೆ ಇರುವಂಥ ಟ್ರೈಗ್ಲಿಸರೈಡ್ಸು, ಅಲ್ಡಿಹೈಡ್ಸು ಎಲ್ಲವೂ ಕೂಡ ರಿಲೀಸ್ ಆಗಿ ಆಯಿಲ್ ಒಳಗಡೆ ಬಂದ್ಬಿಡುತ್ತೆ.
ಯಾಕಂದರೆ ನೈಸರ್ಗಿಕವಾಗಿ ಗುಪ್ತವಾಗಿ ಆ ಆಯಿಲಲ್ಲಿರುವಂತಹ ಪಾಯ್ಸನನ್ನು ನಾವು ಅಗ್ನಿಯಿಂದ ಸಂಸ್ಕಾರಗೊಳಿಸಿ ಅದಕ್ಕೆ ಹೊರಗಡೆ ತಂದು ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಈ ಭೂಮಿಯ ಒಳಗಡೆ ಭೂಗರ್ಭದಲ್ಲಿ ನಿಮಗೆ ಬಂಗಾರನೂ ಇದೆ, ಬೆಳ್ಳಿನೂ ಇದೆ, ಪ್ಲಾಟಿನಮೂ ಇದೆ, ಪ್ಲಾಸ್ಟಿಕ್ಕೂ ಇದೆ ಭೂಗರ್ಭದಲ್ಲಿ. ಆದರೆ ತನ್ನ ಪಾಡಿ ತಾನು ನೈಸರ್ಗಿಕವಾದ ರೂಪದಲ್ಲಿರುತ್ತೆ. ಅದು ಯಾವಾಗ ಬೇರೆ ಬೇರೆ ಸಂಸ್ಕಾರವನ್ನು ಮಾಡ್ತೀವಿ ಆಗ ಅದರಿಂದ ಬಂಗಾರ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಬೆಳ್ಳಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಈವನ್ ಡೈಮಂಡು ಕೂಡ ತೆಗಿಬೋದು. ಸೊ ಈ ರೀತಿಯಾಗಿ ಸಂಸ್ಕಾರ ಅಂತಾರೆ. ತನ್ನ ಪಾಡಿಗೆ ತಾನಿತ್ತು, ಒಳ್ಳೆಯದೇ ಇತ್ತು ಎಣ್ಣೆ. ಯಾವಾಗ ನೀವು ಅದನ್ನು ಸೂಪರ್ ಬಾಯ್ಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಹೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಾನಾ ರೀತಿಯಾದ ಕೆಮಿಕಲ್ ಪ್ರೋಸೆಸ್ ಒಳಗೋಗುತ್ತೆ. ಅದು ಹಳೆ ಕಾಲದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ನನಗಿನ್ನೂ ಆ ಪಿಕ್ಚರ್ ನೆನಪಿದೆ. ನಮ್ಮ ಪೂರ್ವಜರು ಅಂದರೆ ನಮ್ಮ ತಾತ ಅಜ್ಜ ಕಾಲದವರು ಎಲ್ಲ ಅಡುಗೆ ಆದಮೇಲೆ ಪಲ್ಯ ಸಾಂಬಾರು ಮಾಡುವಾಗ ಒಂದು ಚಮಚ ಅರ್ಧ ಚಮಚೆ ಎಣ್ಣೆಯನ್ನು ಹಾಕಿ ಅಡುಗೆ ಮಾಡಿಬಿಟ್ಟು ಲಾಸ್ಟಲ್ಲಿ ತಿನ್ನುವಾಗ ಪ್ಲೇಟಲ್ಲಿ ಎಲ್ಲ ಬಡಿಸ್ಕೊಂಡು ಹಾಕ್ಕೊಂಡು ತಿನ್ನುವಾಗ ಪಲ್ಯದ ಮೇಲ್ಗಡೆ ಒಂದು ಚಮಚ ಹಸಿ ಎಣ್ಣೆ ಹಾಕ್ಕೊಂಡು ತಿಂತಿದ್ರು ಮಿತ್ರ. ಇನ್ನೂ ಕೂಡ ನನಗದು ನೆನಪಿದೆ. ಈಗಲೂ ಹಳ್ಳಿಯಲ್ಲಿ ರೈತಾಪಿ ವರ್ಗದ ಜನ ತುಂಬ ಜನ ಇದನ್ನು ಫಾಲೋ ಮಾಡ್ತಾರೆ. ಅಡುಗೆ ಮಾಡುವಾಗ ಅರ್ಧ ಚಮಚ ಎಣ್ಣೆ ಯೂಸ್ ಮಾಡಿ ಪಲ್ಯ ರೆಡಿ ಆದಮೇಲೆ ಅದರ ಮೇಲೆ ಒಂದು ಚಮಚ ಹಸಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂತಾರೆ. ಸೊ ಆಗಿನ ಕಾಲದಲ್ಲಿ ಆಯಿಲನ್ನು ಹೀಟ್ ಮಾಡುವಂತಹ ಪದ್ಧತಿನೇ ಜಾರಿಯಲ್ಲಿರಲಿಲ್ಲ. ಆವಾಗ ಮಿರ್ಚಿ ಬಜಿ, ಪೂರಿ, ಗೋಬಿ ಮಂಚೂರಿ ಯಾವುದೂ ಕೂಡ ಕಾನ್ಸೆಪ್ಟ್ ಇರಲಿಲ್ಲ. ಇದೇ 30 ಇಯರ್ಸಿಂದನೇ ಬಂದಿರೋದು ಇದು ಕಾನ್ಸೆಪ್ಟ್. ಎಲ್ಲ ಕಬಾಬ್ ಐಟಮ್ಸು, ಎಲ್ಲ ಡೀಪ್ ಫ್ರೈಡ್ ಐಟಮ್ಸ್ ಏನಿದ್ದಾವೆ, ಆಯಿಲು ವಿಷ ಆಗುತ್ತೆ. ಅದರೊಳಗಡೆ ಇರುವಂಥ ಫ್ರೀ ರ್ಯಾಡಿಕಲ್ಸ್ ರಿಲೀಸ್ ಆಗ್ತವೆ. ದ್ಯಾಟ್ ಈಸ್ ವೆರಿ ಡೇಂಜರಸ್. ಆಯಿಲ್ ಕೆಟ್ಟದ್ದಲ್ಲ, ಆಯಿಲ್ ಒಳ್ಳೆಯದು. ಯಾವಾಗ ಅದು ಸಂಸ್ಕಾರಗೊಳ್ಳುತ್ತೆ, ಅಗ್ನಿಯ ಸಂಪರ್ಕದಲ್ಲಿ ಯಾವಾಗ ಆಯಿಲ್ ಬರುತ್ತೆ, ದ್ಯಾಟ್ ಈಸ್ ಡೇಂಜರಸ್. ಒಂದು ಸರಿ ಸೂಪರ್ ಬಾಯ್ಲ್ ಆದ್ರೇ ಎಲ್ಲ ಕೆಮಿಕಲ್ ಪ್ರೋಸೆಸ್ ಆಗುತ್ತೆ. ಕಲ್ಪನೆ ಮಾಡಿಕೊಳ್ಳಿ, 2 ಸರಿ ಬಾಯ್ಲ್ ಮಾಡಿದರೆ, ಇವತ್ತು ಮಾಡಿಟ್ಟಿರ್ತಾರೆ 3 ಲೀಟ್ರ್ ಎಣ್ಣೆ ತೊಗೊಂಡಿರ್ತಾರೆ, 5 ಲೀಟ್ರ್ ಎಣ್ಣೆ ಒಂದೇ ದಿನದಲ್ಲಿ ಖರ್ಚಾಗಲ್ಲ. ಎಣ್ಣೆ ನೆನ್ಪಿಟ್ಕೊಳ್ಳಿ, ಯಾವುದೇ ಸ್ಟ್ರೀಟ್ ಫುಡ್ ಆಗಿರಲಿ 5 ಲೀಟ್ರು 3 ಲೀಟ್ರ್ ಒಟ್ಟಿಗೆ ಬಾಣಲಿಯಲ್ಲಿ ಹಾಕ್ಕೊಂಡು ಮಿರ್ಚಿ ಬಜಿ ವಡ ಎಲ್ಲ ಮಾಡ್ತಾರೆ. ಬಟ್ ಎಣ್ಣೆ ಎಲ್ಲ ಖಾಲಿ ಆಗಲ್ಲ ಅವತ್ತೇ, ಬಟ್ ಉಳಿತದೆ. ಅದನ್ನು ಏನು ಮಾಡ್ತಾರೆ, ಒಳಗಡೆ ಕಪ್ ಏನು ಓವರ್ ಫ್ರೈಡ್ ಆಗಿರುವಂಥದ್ದು ಏನು ಬಜಿ ಗಿಜಿ ಸಣ್ಣ ಸಣ್ಣ ಪೀಸಸ್ ಇರ್ತಾವಲ್ಲ, ಅದನ್ನು ಫಿಲ್ಟರ್ ಮಾಡ್ಕೊತಾರೆ. ಫಿಲ್ಟರ್ ಮಾಡ್ಕೊಂಡು ಮತ್ತೆ ಸ್ಟೋರ್ ಮಾಡ್ತಾರೆ. ಮತ್ತೆ ಮರುದಿನ ಉಳಿತಂದರೆ ಮತ್ತು 3rd ಡೇ 4th ಡೇಯಿಂದ ಅದು ಕೆಟ್ಟ ವಾಸನೆ ಬರಲಿಕ್ಕೆ ಯಾವಾಗ ಶುರು ಮಾಡುತ್ತೆ, ದೆನ್ ದೇ ವಿಲ್ ಡಿಸ್ಕಾರ್ಡ್ ದ್ಯಾಟ್. ಓಕೆ. ಸೊ ಇದು ಏನಿದೆ ಪದ್ಧತಿ ಸ್ಟ್ರೀಟ್ ಫುಡ್ಸಲ್ಲಿ ಆಗುತ್ತೆ ಮಿತ್ರ. ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಮನುಷ್ಯನು ವಾರದಲ್ಲಿ 4 ಸರಿ ಸ್ಟ್ರೀಟ್ ಫುಡ್ ತಿಂತೀವಿ ನಾವು. ಸಾಯಂಕಾಲ ಕಂಪಲ್ಸರಿ ಪಾನಿಪುರಿ ಆದರೂ ತಿಂದಿರ್ತೀವಿ, ಗೋಬಿ ಮಂಚೂರಿ ಆದರೂ ತಿಂದಿರ್ತೀವಿ. ಒಟ್ಟಿನಲ್ಲಿ ಡೀಪ್ ಫ್ರೈ ಇರುವಂಥದ್ದು ಐಟಮ್ ಮಿರ್ಚಿ ಬಜಿ, ಪೂರಿ, ಗೋಬಿ ಮಂಚೂರಿ ಮತ್ತು ವಡಾ ಪಾವ್ ಎಲ್ಲವೂ ಕೂಡ ಡೀಪ್ ಫ್ರೈಡ್ ಐಟಮ್ಸಲ್ಲಿ ಬರ್ತದೆ. ಫಿಂಗರ್ ಚಿಪ್ಸು, ಫ್ರೆಂಚ್ ಫ್ರೈಸು ಇವೆಲ್ಲವೂ ಕೂಡ ವಾರದಲ್ಲಿ 4 ಸರಿ ಮಿನಿಮಮ್ ತಿಂತೀವಿ ನಾವು. ಸೊ ಹಿಂಗಿದ್ದಾಗ ಅದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾದ ಎಫೆಕ್ಟ್ ಬೀರುತ್ತೆ ಅಂತ ಒಂಚೂರು ಕಲ್ಪನೆ ಮಾಡಿಕೊಂಡ್ರೆ ನಮಗೆ ಆಯಿಲ್ ಒಳ್ಳೆಯದ ಅಥವಾ ಅದನ್ನು ಹೀಟ್ ಮಾಡಿ ಅದನ್ನು ಯೂಸ್ ಮಾಡಿ ಪದ್ಧತಿ ತಪ್ಪುತ್ತಾ ಇದೆಯಾ ಅಂತ ನಿಮಗೆ ಅರ್ಥ ಆಗುತ್ತೆ ಮಿತ್ರ. ಸೊ ಇದೇನಿದೆ ಒಂದು ಬೇಸಿಕ್ ಕಾನ್ಸೆಪ್ಟ್ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ.